ಹ್ಞೂ 3 ಸಲ ಎಣಿಸಿದ್ರು 15,000 ಕಡಿಮೆ ಬರಾಕತ್ತಲ್ಲ ಇದ್ರೊಳಗೆ. ಊಟಕ್ಕೆ ತಾಟ್ ಹಚ್ಚಿ 2 ಅಲ್ಲ 3 ಸಲ ಕರೆದೆ ಇನ್ನ ಬರ್ವಲ್ರಲ್ರಿ. ಇದನ್ನ ರೊಕ್ಕ ಎಣಿಸ್ಕೊಂತ ಕುಂತೀರಿ. ಗಿರ್ಜಿ 2 ಲಕ್ಷ ಅಂದ್ರೆ 5 ಲಕ್ಷದಾಗ 2 ಲಕ್ಷ ಇವ ಒಯ್ದು ಅವ್ರ ಮಾವು ಕೊಟ್ಟನ. 1 ಲಕ್ಷ ರೂಪಾಯಿ ಇವ್ರ ಅಂಗಡಿ ಅಡ್ವಾನ್ಸ್ ಕೊಟ್ಟೇನಿ ಅಂತ ಹೇಳ್ಯಾರ. ಅಂದ್ರೆ ನನ್ನ ಕೈಯಾಗ 2 ಲಕ್ಷ ರೂಪಾಯಿ ಕೊಟ್ಟೇನಿ ಅಂತೇಳಿ ಅವತ್ತು ಕೊಟ್ಟಿದ್ದವ್ರು ಹೌದಿಲ್ಲ. ಮತ್ತೆ ಇದು ಎಣಿಸಿದ್ರೆ 15,000 ಕಡಿಮೆ ಬರಾಕತ್ತಲ್ಲೇ. ಅದ್ ಹೆಂಗಕತಿ ಕರೆಕ್ಟ್ ಎಣಿಸಿ ಅವತ್ತು ಕೊಟ್ಟಿದ್ದು. ಎಲ್ಲೇ ಹಿಂಗೆ ನೋಡಿದ್ಲು 4 ಅಂತದತ್ತು 2 ಲಕ್ಷ ಐತಿ ಅಂತ ಕೊಟ್ಲಲ್ಲ. ಹೌದು. ಈಗ ಈಗ ಏನ್ ಮಾಡೋದೀಗ? ಹೇಳ್ರಿ ನೀವು ಆಕಿ ನಿಮ್ಮ ತಂಗಿಗೆ ಫೋನ್ ಹಚ್ಚಿ 15,000 ಕಮ್ಮಿ ಐತೆ ಅಂತ ಹೇಳಿ. ಅಲ್ಲ 15,000 ಕಮ್ಮಿ ಐತಿ ಅಂತಂದ್ರೆ ಆಕಿ ನಂಬ್ತಾಳಂತೀಯ? ಅಲ್ಲ ನೀ ಅಣ್ಣ ನೀನು ಬೇಕಂತೇಳಿ ರೊಕ್ಕ ತಕೊಂಡು ಸುಳ್ಳು ಹೇಳತ್ತಿ ಅಂದ್ಗಿಂದ್ಲಂದ್ರೆ ಎಷ್ಟು ಅಂತಾರ ಮರ್ಯಾದಿಗೆ ಹೇಳಿ ಹೇಳು. ಹಂಗಂತೇಳಿ ಏನು 15,000 ಕಮ್ಮಿ ಐತೆ ಅಂತೇಳಿ ನಾವು ಹಾಕಿ ಕೊಡಕತ್ತೇನ್ರಿ. ನಮ್ಮ ಜೀವನ ನಡ್ಸೋದ ನಮ್ಗೆ ಒಜ್ಜಿಗೈತಿ. ಮತ್ತಿಲ್ಲೇ ಬೇನ್ ಆಕೆ ಏನು ತಿಳ್ಕೊಳಲ್ಲ. ತಿಳ್ಕೊಂಡ್ರೆ ತಿಳ್ಕೊಲಿ, ಬೇಕಾದ್ರೆ ಅಷ್ಟು ಅನ್ಮನಿದ್ರೆ ಬಂದು ನಿನ್ನ ರೊಕ್ಕ ನೀವು ಒಯ್ಯವ ಅಂತ ಹೇಳಿದ್ರಾತು. ಏನೈತಿ ಇದ್ದಿದ್ದು ಇದ್ದಂಗ ಫೋನ್ ಹಚ್ಚಿ ಹೇಳ್ರಿ. ಈಗ ಎಣ್ಸಿದ್ನಿವ ನಾನು, ಈಗ ಹಂಗ ನೋಡೋಣ ಅಂತೇಳಿ. ಆದ್ರೆ ಅದ್ರ ರೊಕ್ಕ ಹಿಂಗೆ ಕಮ್ಮಿ ಐತಿ, ಅದಕ್ಕೆ ಗೊತ್ತಾದ ತಕ್ಷಣ ನಿಂಗೆ ಹೇಳಕತ್ತೇನಿ ನೋಡು, ಮತ್ತೆ ಹಿಂಗೆ ಆಗೈತಿ ಅಂತ ಹೇಳ್ಬಿಡ್ರಿ. ಹಂಗಂತೀಯ? ಅಲ್ಲ ಕೊಟ್ಟಿದ್ ರೊಕ್ಕ ಎಲ್ಲಿ ಹೋತು ಅಂತ ಕೇಳಿದ್ ಏನು ಹೇಳೋದಂತ. ಅಲ್ಲ ಎಲ್ಲಿ ಹೋತು ಅನ್ಬೇಕಿದ್ ರೊಕ್ಕ ಹಂಗಾರ? ಹಾಂ ಏನಪ್ಪ ಒಂದು ತಿಳಿವಲ್ತು ಹೊಳಿವಲ್ತು ತಗೋ, ಏನು ತಲೆನ ಓಡ್ವಲ್ತು ನಂದಂತೂ ತಗೋ. ಈಗ ಏನು ಮಾಡೋದು? ಹಾಂ ಫೋನ್ ಹಚ್ಚಿ ಹೇಳಲಿ ಹಂಗಾರೆ 15,000 ಅದು ಹೆಂಗೆ ಕಡಿಮೆ ಆಕತಿ? ಪಾಪಕ್ಕೆ 2 ಲಕ್ಷ ರೂಪಾಯಿ ಕೊಟ್ಲಕ್ಕಿ ಹೇಳಿದ್ಲಕ್ಕಿ 4 ಕಂತು ಅದಾವು ಅಂತ ಹೇಳೇ ಕೊಟ್ಟಿದ್ದು ನನ್ನ ಕೈಯಾಗ. ಇಷ್ಟು ಹುಂಬತನದ್ಲೇ ವಿಚಾರ ಮಾಡಿದ್ರೆ ಹೆಂಗ್ರಿ? ನಿಮ್ಮ ತಮ್ಮನ ಕಡೆ ಇತ್ತಿಲಿ ಒಂದೇ ರೊಕ್ಕ ಅವನ ಒಳಗೆ ಹೋಗಿ ತಂದಿದ್ದಿಲ್ಲ. ನನಗೆ ಅನಿಸ್ತೈತಿ ಅವನ ತಗೊಂಡಿರ್ಬೇಕು. ತಗೋ ಇದು ರೊಕ್ಕ. ಒಂದು ಮಾತು ಅವನ್ನ ಕೇಳ್ರಿ ನೀವು. ನೀ ಹೇಳೋದು ಬರಬರಿ. ಈಗೆಲ್ಲ ಹೋಲಿ ತಡಿ, ಅವ್ನು ಕರೀಲಿ, ಅವನ್ನ ಕರೀಲಿ, ನಾ ಕೇಳ್ತೀನಿ. ಅವನ್ನೇನು ಇಲ್ಲಿ ಕರಿತೀರಿ? ಅಲ್ಲೇ ಹೋರಿ ಎದ್ದು. ಅಲ್ಲಿ ಹೋಲೆ ಅಲ್ಲ ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಅದಕ್ಕೆ ಕರೆದು ಬಿಡು ಅಂತಂದೆ. ಹಂಗಾರ ಹಿಂಗೆ ಮಾಡ್ರಿ, ಫಸ್ಟ್ ಅವ್ನ ಕರೆಯಕ್ಕಿಂತ ಮುಂಚೆ ನಿಮ್ಮ ತಂಗಿಗೆ ಫೋನ್ ಹಚ್ಚಿಡ್ರಿ. 15,000 ಕಮ್ಮಿ ಐತೆ ನೋಡುವ ಇದ್ರಾಗ ಅಂತ ಹೇಳ್ರಿ. ಅಲ್ಲಿ ಹೊರಗಿಟ್ಟ ನೋಡು ಟೇಬಲಿನ ಮ್ಯಾಗ ಫೋನ್. ಎಲ್ಲ ಐತಪ್ಪ, ಬೇಕಂದಿದ್ದು ಬೇಕಂದಾಗ ಸಿಗೋದಿಲ್ಲ. ಒತ್ತಾಗ ಎಲ್ಲಿ ಬೇಕಲ್ಲೇ ಬಡ್ದು ಬಿಟ್ಟಿರ್ತಿರತ್ತಾಗ. ಏನೇನು ಕಾಲ ಇವಿಷ್ಟು ಐಟಮ್ ಇರ್ತಾವಂತೇಳಿ ಗೊತ್ತಾಗೋದಿಲ್ಲ ತಗ. ಹಾಂ ಇಲ್ಲೈತಿ. ಭಾಗ್ಯ. ಈ ಕರಿಟ್ಟನಿ ಮಾತಾಡ್ರಿ. ಹಲೋ ಹಲೋ ಭಾಗ್ಯ, ನಾನು ಮಲೇಸಿ. ಹ್ಞೂ ಅಣ್ಣ, ತಿಳಿತು ಹೇಳಣ್ಣ. ಅದೇನಿಲ್ಲ, ನೀ 2 ಲಕ್ಷ ರೂಪಾಯಿ ಅವತ್ತು ಅವನ ಕಡೆ ಇಸ್ತು ನನ್ನ ಕೈಯಾಗ ಕೊಟ್ಟಲ್ವಾ. ನಾನು ಅದನ್ನ ನೋಡಿದ್ದೇ ಇಲ್ಲ. ಅಂದ್ರೆ ನೀ ಕೊಟ್ಟ ಮೇಲೆ ಮತ್ತೆ ಬಾಯಿ ತೆಗೆದು ನೋಡಿದ್ದೇ ಇಲ್ಲ, ಹಂಗ ಇತ್ತದ. ಅದು ಇವತ್ತು ಏನಾಗ್ಬಿಟ್ಟೈತಿ ಅಂದ್ರೆ ಹಂಗಾರ ತಡಿ ಹಂಗಾರ ಎಣಿಸಿ ನೋಡೋಣ ಅಂತೇಳಿ ಎಣಿಸ್ತಾನಿ. ನೋಡಿದ್ರೆ ಅದು 15,000 ರೂಪಾಯಿ ಕಮ್ಮಿ ಐತವ. ಏನ 15,000 ಕಮ್ಮಿ ಐತೆ? ಈಗ ದೇವ್ರೆ, 15,000 ರೂಪಾಯಿ ಕಮ್ಮಿ ಅಂದ್ರೆ ಅಣ್ಣ ಅಲ್ಲ, ಅದು ರೊಕ್ಕ 15,000 ಹೆಂಗಣ ಕಮ್ಮಿ ಆಯ್ತು? ನಾನು 2 ಲಕ್ಷ ರೂಪಾಯಿ ಅಂತ ಹೇಳಲ್ಲ ನೋಡಿ ಕೊಟ್ಟಿದ್ದು. ಏನ ನೋಡವ, ನಾ ಈಗ ಎಣಿಸಿದೆ ಇಷ್ಟು ಕಮ್ಮಿ ಇತ್ತು, ಅದಕ್ಕೆ ಪಟಕ್ ನಾನು ನಿಂಗೆ ಫೋನ್ ಹಚ್ಚಿದೆ. ನನಗನಿಸ್ತತಿ ಅವ 2 ಲಕ್ಷ ರೂಪಾಯಿ ತಗೊಂಡನಲ್ಲ, ಈ ಕಂತಿನಂದು ಒಂದು 15,000 ತಗೊಂಡನ ಅನ್ನಂಗೆ ಕಾಣ್ತತಿ. ಹೋಗಿ ಹೋಗಿ ನೀ ಕಳ್ರ ಕೈಯಾಗ ಚಾವಿ ಕೊಟ್ಟಿ. ಓ ಹಂಗಾಗೈತಣ್ಣ. ಇದು ಏನು ಮಾಡೋದಣ್ಣ? ಈಗ 15,000 ರೂಪಾಯಿ ಕಮ್ಮಿ ಐತೆ ಅಲ್ಲ. ಅವ ಎಂತ ಹೇಳ್ತೀನಿ ನಾವಿರ್ಬೇಕು ನೋಡವ. ಅವ್ನ ತಂಗಿ ರೊಕ್ಕಕ್ಕೂ ಇಷ್ಟು ಬಾಯಿ ಬಿಟ್ಬಿಟ್ಟ. ನನಗೇನೋ ಒಂದು ದಂಧೆ ಹಾಕ್ಕೊಡ್ತಾನೆ ಹಂಗ ಹಿಂಗ ಅಂತ ಹೇಳಿ ಇಷ್ಟು ನನ್ನ ತಲೆಗೆ ಟೊಪ್ಪಿಗೆ ಹಾಕ್ತಾನಂತ ನಾ ಅನ್ಕೊಂಡಿದ್ದಿಲ್ಲ. ಏನ ನೋಡವ ಏನೇನು ಖರ್ಚು ಮಾಡ್ಯಾನ ಏನೋ ದೇವ್ರಿಗೆ ಗೊತ್ತು. ಈಗ ಅವ್ನು ಕೇಳ್ಬೇಕು ಅಂದೆ, ಇನ್ನು ನನ್ನ ಕೊಟ್ಟು ಹುಯಿ ಅಂತ ಜಗಳ ಮಾಡ್ತಾನೆ. ಈಗ ತಡಿ ಕರೆದು ಕೇಳ್ತಾನೆ, ಕೇಳಿ ನಿಂಗೆ ಏನು ಅನ್ನೋದು ಹೇಳ್ತಾನೆ. ಹೆಂಗಿದ್ರು ಫೋನ್ ಹಚ್ಚಿರಲ್ಲ, ಇದಿರ್ಲಿ. ನೀ ಇದ್ರೊಳಗೆ ಕರಿ ಅಣ್ಣ, ನಾನು ಅವ ಏನು ಮಾತಾಡ್ತಾನೆ ನಾ ಕೇಳಿಸ್ಕೊಂತೇನೆ. ಗಿರ್ಜಿ ಕರಿ. ಪ್ರಭಾವತಿ, ಪ್ರಭಾವತಿ, ಒಂಚೂರು ಬಾಯವ ಇಲ್ಲಿ. ನಿನ್ನ ಗಂಡನ ಕರ್ಕೊಂಡೆ ಬಂದ್ಬಿಡು. ಏನು ರೊಕ್ಕದ ವಿಚಾರ ಮಾತಾಡೋದೈತಿ ಅರ್ಜೆಂಟ್, ಒಂಚೂರು ಕರ್ಕೊಂಡೆ ಬಂದ್ಬಿಡು. ಅಕ್ಕ ಕುಡ್ದಾನ? ಹೌದಾ? ನೋಡು ಸೊರಂತ ಐತೆ ಇಲ್ಲ, ಏನಿದೆ ಇಲ್ಲ ಅಂದ್ರೆ ಮತ್ತೆ ಬೇಡ ಏನ್ರಿ. ದೇವ್ರೆ ಹೋಲ್ ಬಿಡವ, ಹೋಲತ್ತಾಗ ಬೆಳಗ್ಗೆ ಮಾತಾಡ್ತೇನೆ. ರೊಕ್ಕ ಕಡಿಮೆ ಐತೆ ಅದ್ರೊಳಗೆ, ಅದನ್ನ ಮಾತಾಡಕ ಕರಿಬೇಕಿತ್ತು. ನೋಡಿದ್ರೆ ಕುಡ್ದು ಬಂದಾನ ಅಂತೀಯಲ್ಲ, ಮತ್ತೆ ಬೆಳಗ್ಗೆ ಎದ್ದು ಬರ್ರಿ ಹೋಲತ್ತ ಮಾತಾಡ್ತೀನಿ. ಯಾರೊಕ್ಕ ಯಾರು ಕಡಿಮೆ? ನಾ ಮಾತಾಡ್ತಾನೆ. ಏನಂತ ಮಾಡ್ಯಾರ? ಎಲ್ಲದ ಏನು ಯಾರ ರೊಕ್ಕ ಕಡಿಮೆ ಐತಿ? ಯಾರ ರೊಕ್ಕ ಕಡಿಮೆ ಐತಿ ಅಂದ್ರೆ ಅಲ್ಲ, ಇಲ್ಲಿ 2 ಲಕ್ಷ ರೂಪಾಯಿದಾಗ 15,000 ರೂಪಾಯಿ ಕಮ್ಮಿ ಐತಲ್ಲ. 15,000 ನಂಗೆ ಹೆಂಗೆ ಗೊತ್ತು? ನಾ ಏನು ತೊಗೊಂಡಿಲ್ಲ. ಅಲ್ಲ ನೀ ತೊಗೊಂಡಿಯಾ ಬಿಟ್ಟಿಯಾ ಕಮ್ಮಿ ಐತಿಲ್ಲ ಅಂತ ಹೇಳತ್ತೇನೆ ನಾನು. ಆ ರೊಕ್ಕಕ್ಕೆ ನನಗೆ ಸಂಬಂಧ ಇಲ್ಲ. ಆಕೆ 2 ಲಕ್ಷ ರೂಪಾಯಿ ನಿನ್ನ ಕೈಯಾಗ ಕೊಟ್ಟಾಳ, ನಿನಗೆ ಗೊತ್ತಿರ್ಬೇಕು ಏನು. ಅದ್ರಾಗ 2 ಲಕ್ಷ ರೂಪಾಯಿದಾಗ 15,000 ನೀನೇ ತೊಗೊಂಡಿರ್ಬೋದಲ್ಲ. ನನ್ನ ಗಂಡ ತಗೊಂಡಿಲ್ಲ,
ತಗೊಂಡಿರೋದ್ ನೀನು ಪ್ರಭಾವತಿ. 2 ಲಕ್ಷ ರೂಪಾಯಿ ತಗೊಂಡಾಗ ಇದ್ರಂದ 15,000 ರೂಪಾಯಿನ ತಗೊಂಡ ನಿನ್ ಗಂಡ ಬಾಯ್ ಬಿಟ್ಟಿಲ್ಲ. ಏನ್ ಅದನ್ನ ಸೀದಾ 2 ಲಕ್ಷ ರೂಪಾಯಿ ಅಂತ ತಂದು ಕೊಟ್ಟಾನ. ನಾವು ಎಣಿಸ್ಲಿಲ್ಲ ಅವತ್ತು. ನೋಡಿದ್ದಿಲ್ಲ ಚೀಲ ಹಂಗ ಇಸ್ಕೊಂಡ್ರಿ ಇವ್ರು. ಈಗ ಹಂಗಾರ ನೋಡೋನ್ ತಡಿ ಅಂತ ಎಣಿಸ್ತಾರ. 15,000 ರೂಪಾಯಿ ಕಮ್ಮಿ ಐತಿ. ಅಲ್ಲ ಇದೇನೇ ಅಲ್ಲ 2 ಲಕ್ಷ ರೂಪಾಯಿ ತೊಗೊಂಡು ಕೊಟ್ಟೆ. ನಮ್ಮ ಮಾವಿಗಿಲ್ಲ ಅಂತ ಹೇಳಲ್ಲ, ಆದರೆ 2 ಲಕ್ಷ ರೂಪಾಯಿ ಅಷ್ಟೇಪ್ಪ ನಾನು ತೊಗೊಂಡಿದ್ದು. ಇದು 15,000ಕ್ಕೆ ನಂಗೆ ಸಂಬಂಧ ಇಲ್ಲ. ಸುಮ್ಮನೆ ಕೇಳಕ್ಕೆ ಹೋಗ್ಬೇಡ್ರಿ, ನನಗೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳತ್ತೀನಿ ಕೇಳ್ರಿ. ನೀವೇ ತಗೊಂಡು ಯಾಕೆ ನೀವು ಹೆಸರು ಹೇಳ್ತಿರ್ಬೋದಲ್ಲ. ಇವ್ನ ಮ್ಯಾಗ ಹೇಳ್ಬಿಡಂತ ತಡಿ ನಡಿತೈತಿ. ಸಿಕ್ಕಾನ ಬಲಿಕಬೇಕ್ರ ಏನು ತಿಳಿಲಾರ್ದವ ಬಾಯ್ ಸತ್ತಮದಾನ ಅಂತೇಳಿ ಅವ್ನ ಮ್ಯಾಗ ಹಾಕ್ಬಿಡೋಣ ಅಂತ ಹಾಕಿದ್ರೆ ನಾನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಹೇಳ್ರಿ ಹಂಗಾರ ನೋಡೋಣ. ಏನ ನೀನ್ ಬಾಯ್ ಸತ್ತವ ಕೇಳಿಸ್ಕೊಂಡೇನ ಭಾಗ್ಯ? ಭಾಗ್ಯ ಎಲ್ಲದಾಳ? ನಿಮ್ಮ ಮನ್ಯಾಗದಾಳ ಭಾಗ್ಯ? ಭಾಗ್ಯ ಭಾಗ್ಯ ಒಳಗೆ ಕುಂದು ನಾಟಕ ಮಾಡತ್ತಿಲ್ಲ? ಓ ಇವ್ನು ಕುಡಿದು ಬಂದಾನಲ್ವಾ ಇವ? ಅಂದೆ ನಾನು. ಅವ್ರು ಕೇಳಿಸ್ಕೊಂಡ್ರೆ ಎದ್ದು ಬಂದೇ ಬಿಟ್ರು. ಎಲ್ಲದಾಳ ಭಾಗ್ಯ? ಭಾಗ್ಯ ಇಲ್ಲಿಲ್ಲ, ಫೋನ್ನೇ ಮಾತಾಡಕತ್ತಾಳ. ಆಕಿ ಕೇಳಿಸ್ಕೊಳತ್ತಾಳ ನೀ ಹೇಳತ್ತಿದ್ದು. ಹೇಳಕ್ಕೀಗೆ ಏನ 15,000 ರೂಪಾಯಿ ನೀ ತಗೊಂಡಿಲ್ಲ? ಹಂಗಾರೆ ನಾ ತಗೊಂಡೇನೆ. ನಾನು ಈ ರೊಕ್ಕ ಮುಟ್ಟಿದ್ನಿ ಅಂದ್ರೆ ನನ್ನ ಮಗನ ಅಣಿಗೆ ನಾನು ಇದ್ರಂದು 1 ರೂಪಾಯಿ ತಗೊಂಡಿಲ್ಲ ನಾನು. ಏ ಅವ ನಾನು ತಗೊಂಡಿಲ್ಲ. ನಾನು ನಿನ್ನ ಮಗನ ಅಣಿಗೆ. ನೀ ನನ್ನ ಮಗನ ಮ್ಯಾಗೆಲ್ಲ ಅಣಿಗಿಣಿ ಇಡಕ್ ಹೋಗ್ಬೇಡ. ನೀನು ನನ್ನ ಮಗನ ಮ್ಯಾಗ ಯಾಕೆ ಅಣಿ ಇಡ್ತಿ? ಯಾಕ ನಿನ್ ಮ್ಯಾಗ ಇಟ್ಕೊ. ನೀನು ಆ ಮಕ್ಕಳ ಮ್ಯಾಲೂ ಇಡಕ್ ಹೋಗ್ಬೇಡ. ಮತ್ತೆ ನಿನ್ನ ಮ್ಯಾಗ ಅಣಿ ಇಟ್ಕೊಂಡು ಹೇಳ. ನಿನಗ ಏನಾರ ಆದ್ರ ಆಗ್ವಲ್ತಕ್ಕ ದೊಡ್ಡ ರೋಗ. ನಿನ್ ಮಕ್ಕಳ ಮ್ಯಾಗೆಲ್ಲ ಅಣಿಗಿಣಿ ಇಟ್ಟಿದ್ರು ನೋಡು. ಮತ್ತೆ ನಿನ್ನಂತ ಸುಳುಬುರ್ಕರೆಲ್ಲ ಅಣಿ ಇಟ್ಬಿಟ್ರೆ ಮುಗಿದ್ ಹೋದ್ ಕತಿ. ದೇವ್ರಿಗೆ ನೋಡ್ಕೊ. ನೀ ಅಣಿಗಿಣಿ ಇಡಕ್ ಹೋಗ್ಬೇಡ. ನೀನು ನೋಡು ಮಾತ್ನಾಗ ಇರ್ಬೇಕು. ಎದ್ದು ದಿಕ್ಕರ್ಸ್ಬಿಡ್ತಾನೆ ಮತ್ತ ಸುಳೆ ಮಗನ. ಅಣಿ ಇಡಕ್ ಬಂದಿಲ್ಲ ಅಣಿನ. ಯಾರು ಮುತ್ ಸುಳೆ ಮಕ್ಕಳು ಮಾಡ್ಬೇಕಂತ ಮಾಡಿ ಇಲ್ಲಿ ನೀನು. ಏನು ಹೊಡಿತೀರ? ಬರ್ರಿ ಹಂಗಾರೆ ಹೊಡಿ ಬರ್ರಿ ನೋಡೋಣ ಬರ್ರಿ. ಏನು ಕೊಲ್ತೀರ? ನನ್ನ ಪೊಲೀಸರಿಗೆ ಕೊಟ್ಬಿಡ್ತೇನೆ. ನನ್ನ ಕೊಲ್ಲಾಕ್ ಬಂದಾರಂತ ಪೊಲೀಸರಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾನು ಪ್ರತಿಯೊಂದು ಮಿಂಟು ನನಗೆ ಹಿಂಗೆ ಜಗಳ ತೆಗಿತಾರೆ ಇವ್ರು ಅಂತ ಹೇಳಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ. ನನ್ನ ಕೊಲ್ಲಾಕ್ ನಿಂತಾರ್ರಿ ಮನ್ಯಾಗ, ಇಲ್ಲೇ ನಂಗೆ ರಕ್ಷಣೆ ಬೇಕಂತೇಳಿ ನಾವು ಪೊಲೀಸರಿಗೆ ದೂರು ಕೊಡವ. ಈಗ ಏನಂತ ಅನ್ಕೊಂಡ್ಬಿಟ್ರಿ? ನಾ ಎಲ್ಲ ನೀವು ಏನು ಮಾಡಿದ್ರೆ ನಡಿತೈತಿ ಎಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತಾನೆವ. ಅದು ಎಲ್ಲ ನಡಿತೈತಿ ಅಂತ ತಿಳ್ಕೊಂಡ್ಬಿಟ್ರೇನ? ಈಗ ದೂರು ಕೊಡ್ತೇನೆ. ಈಗ ಪ್ರಭಾವತಿ ಒಂಚೂರು ನಿನ್ ಗಂಡ ಹೇಳ. ಇದು ಮರ್ಯಾದಿಸ್ರ ಲಕ್ಷಣ ಅಲ್ಲ ನೋಡು. ಹೇಳ. ನಾ ಇಲ್ಲಿ ಯಾರೇನು ಹೊಡ್ಯಾಕತ್ತಿಲ್ಲ. ನೀನೇ ಹೇಂತೇದಕ್ಕೆ ಸಾಕ್ಷಿ ಇದೀ ಇಲ್ಲೇ. ಏನು ಮಾತಾಡ ಮಾತು ನೋಡಿ ಒಂದು ಹೆಂಗೈತಿ ಒಂದು. ನೀ ಸುಮ್ಮನಿರ. ಅದಕ್ಕೆ ನೀ ಮಾತಾಡಕ್ ಹೋಗ್ಬೇಡ. ನೀ ಬರಬ್ರಿ ಇಲ್ಲ. ನೀ ಹೆಣ್ಮಗಳು ನೀನು ಅತ್ತಾಗ ನಾನು ನಮ್ಮ ಅಣ್ಣ ಹೆಂಗಿದ್ವಿ, ಎಷ್ಟು ಚಲೋ ಇದ್ವಿ. ನಮ್ಮ ನಡಕ್ ಇಪ್ಪಿ ತಂದು ಹಚ್ಚಿದಾಗೆ ನೀನು ನನ್ನ ಮಗನ ದತ್ತಕ್ಕೆ ತಗೊಂಡ್ರೆ ಆಗಲ್ಲ ಅಂತೇಳಿ ಬೇಕಂತೇಳಿ ನಿಮ್ಗೆ ಬೇಕಾದ್ರಲ್ಲಿ ಅಲ್ಲೇ ಹೋಗಿ ಯಾವ್ದೋ ಬೀದಾಗಿನ ತೊಗೊಂಬಂದವ್ರು ನೀವು. ತೊಗೊಂಬಂದು ಅದನ್ನ ಜೋಪಾನ ಮಾಡತ್ತೀರಿ. ನನ್ನ ಮಗ ಸತ್ತೋತ್ ಪಾಪ. ನೀವು ತೊಗೊಂಡಿದ್ರೆ ಅವ ಬದುಕಿರ್ತಿದ್ದ. ನೀನು ಈಗ ಹೋಗೀಗ ನಾ ಬೆಳಿಗ್ಗೆ ಮಾತಾಡ್ತೇನೆ ನಿನ್ನ ಜೋಡಿ. ಈಗ ಹೋಗಿ ಸುಮ್ಮನೆ ಉಪಯೋಗ ಇಲ್ಲ. ಅದೇನ ಅಂತಾರಲ್ಲ, ಎಮ್ಮಿ ಮ್ಯಾಮಳಿ ಹೋದಂಗೆ ನಿನ್ನ ಕುಟಿ ಏನು ಮಾತಾಡ್ತಾರ ನನ್ನ ಮಕ್ಕಳು. ನಡಿಯೋ ನೀ ಮೊದ್ಲು ಹೊರ ನಡಿಯೋ ನೀನು. ಯಾಕೆ ಹೋಗ್ಬೇಕು? ಇದು ನಮ್ಮ ಅಪ್ಪನ ಮನಿ. ಇದು ಪಾಲಾಗಿರ್ಬೋದು, ಆದ್ರೆ ನಮ್ಮ ಅಪ್ಪ ಕಟ್ಸಿದ ಮನೆ ನಾನು ನಿಂತೇನಿಲ್ಲ. ನನಗೆ ಹೊರಗೆ ಹೋಗಂತ ಹೇಳೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲಿ. ನನ್ನಂತೇಳಿ ಮಾತಾಡಕ್ ಬಂದ್ಬಿಟ್ರೆ ಸುಮ್ಮನೆ ಇರೋದಿಲ್ಲ ನಾನು. ನೋಡೋಣ ಅದು ಎಷ್ಟು ದಿನ ಈ ಹುಡುಗನ್ ನೀವು ಇಟ್ಕೊಂಡು ಜೋಪಾನ ಮಾಡ್ತೀರಿ ಅಂತ ನಾನು ನೋಡ್ತೀನಿ. ಈ ಹುಡುಗಿನ ಸ್ವಲ್ಪ ದಿನ ನಿಮ್ಮ ಹತ್ರ ಇರೋದು. ಬರೆದಿಟ್ಕೊಂಡ್ಬಿಡ್ರಿ. ಬರೆದಿಟ್ಕೊಂಡು ಬಿಡ್ರಿ. ಮುಗೀತು. ಇದ್ರ ಆಯಸ್ ಮುಗೀತು. ಸುಳ್ಳು ಮಗನ ಮಕ್ಕಳಿಗೆ ಮಾತಾಡ್ತಿ? ಹೊಡಿತಿ ಬಾ ಅಣ್ಣ. ಹೊಡಿಬೇಡ ಹಂಗಾರ. ನೋಡೋಣ ಬಾ ಹಂಗಾರ. ಬಾ ಇವತ್ತು ಆಗಿದ್ದ ಅಲ್ಲಿ ಇವತ್ತು ಸಪ್ತಾರ ಕುಡ್ದಾರ. ಈಗ ಹೊಡೆದಾಡಕ್ ಹೋಗ್ಬೇಡ್ರಿ. ನಾ ಬೆಳಗ್ಗೆ ಮಾತಾಡ್ತೀನಿ. 15,000 ರೂಪಾಯಿ ನಂಗೆ ಗೊತ್ತು. ಇವರೇ ತಗೊಂಡಾರ ಅಂತೇಳಿ ನೀವು ಮುಟ್ಟಿಲ್ಲ ಅಂತ ನಂಗೆ ಗೊತ್ತು. ನಾನು ಬೆಳಗ್ಗೆ ಇವ್ರು ಏನು ಖರ್ಚು ಮಾಡ್ಯಾರ, ಎದಕ್ಕೆ ಕೊಟ್ಟಾರ ಎಲ್ಲ ನಾ ಬಾಯಿಂದ ತೆಗಿಸ್ತೇನೆ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಈಗ ಹೇಳ್ಬೇಕು. ಈಗ ಏನ್ ತೆಲಿಕೆ ಈಕಿ ಕೊಲೆ ಮಾಡ್ತಾಳ ನನ್ನಿಕೆ. ಗಂಡನ ಮೇಲೆ ನಂಬಿಕೆ ಇಲ್ಲ. ಅವಂಗ ನಿನ್ಗ ಏನ್ ನಡದತಿ? ನಿಮ್ಮ ಹೊಲಸು ಬಾಯಿ ಮುಚ್ಚು. ನಡಿ ಒಳಗ. ಏನ್ ಆಟ ಹಚ್ಚಿರ್ರ ಇಬ್ರು ಡಿಂಗ್ರಿ ಬಿಲ್ಲಾರ? ನನ್ ಬಿಟ್ಟು ನಮ್ಮ ಅಣ್ಣನ್ ಕೂಟ ಇದಾಗಬೇಕಂತ ಮಾಡಿಯಾ ಹೆಂಗ? ಕಾಲ್ಗೆಲ್ಲದ ಹರ್ಕತ್ ಚಪ್ಪಲ್ ಕಾಲ್ ಮರಿಗದ. ಅದಕ್ಕೆ ಹೊಲಸ್ ಮಾತಾಡಕತ್ತೀನಿ ನಾ ಬಾಯಾಗ ನಮ್ಮಳ ಮುರಿಲಿ. ನೀನು ಯಾರಿಗೆ ಜನ್ಮಕ್ಕೆ ಸುಖ ಕೊಟ್ಟು ಹೇಳಿ. ನಿನ್ನ ಏನಂತ ಕಟ್ಕೊಂಡೆ ನಾನು? ಹಿಂಗೆ ಅನುಮಾನ ಪಡ್ತಿ ಅಂತೇಳಿ ಏನಾರ ನಮ್ಮ ಅಣ್ಣಗೆ ವಿಚಾರ ಗೊತ್ತಾತಂದ್ರೆ ಬಂದು ನಿನ್ನ ಚಪ್ಪಲ್ ಹೊಡಿತಾನೆ. ಹಂಗಲ್ಲ ಮತ್ತೆ ಇರ್ಲಿ. ಬೆಳಗ್ಗೆದ್ದು ನಮ್ಮ ಅಣ್ಣಗೆ ಹೇಳಿ ಕರೆಸಿ ನೀನು ಎಲ್ಲಾರ ಕಡೆ ಬೂಟ್ಲೆ ಹೊಡಿಸ್ಲಿಲ್ಲ ನೋಡ್ತಿರ್ರಿ ಬೇಕಾರೆ ನಾನು. ನಿಮಗೆ ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾಗೈತೆ ನಿಮಗೆ. ನೋಡಿ ಹೊಲಸು ಬಾಯಿ ಮಾತಾಡ್ತಾನೆ ಮತ್ತಿವ. ಎಷ್ಟು ಸೊಕ್ಕಿರ್ಬೇಕು ಇವಂಗ. ಇಲ್ಲ ಇವನು ಹಿಂಗೆ ಬಿಟ್ರೆ ಹೊಂದದಲ್ಲಿ ತಡೀದೆ. ಮಾಡ್ತೇನೆ. ಬೆಳಗ್ಗೆದ್ದು ಮಾತಾಡ್ತೇನೆ ಇವನಿಗೆ. ಏನೋ ಆಟ ಕಟ್ಟ್ಯಾನ. ಬಾಯಿ ಬಿಡಲಿಲ್ಲ. ಇರಲಿ ಬಾಯಿ ಬಿಡಿಸ್ತಾನೆ.
ಏನಾತ್ಲೆ? ಇಲ್ರಿ ನನಗೆ ಯಾಕೆ ಅನುಮಾನ ಬರಾಕತ್ತೈತಿ. ಏನೋ ಮಾಡ್ತಾನ್ರಿ ಅವ, ನನ್ನ ಖುಷಿಗೆ ಏನೋ ಮಾಡ್ತಾನವ. ಅದಕ್ಕೆ ಅಂದನವ ಹಂಗ ಕುಡ್ದಿಚ್ಚಾರ್ದಾಗ ಎಲ್ಲರೂ ನಿಜ ಹೇಳ್ತಾರಂತ. ನನಗನ್ನಿಸ್ತೈತಿ ಇವ ಏನೋ ತೊಂದರೆ ಕೊಡ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಂಗೈತಿ. ನನ್ನ ಖುಷಿನ ಹೆಂಗ್ರಿ ಏನಾರ ಮಾಡಿದ್ನಂದ್ರ ಗತಿ ಏನ್ರಿ? ಥೋ ಹೆದ್ರ ಬಿಡ ಮರಾಯ, ಕುಡ್ದಾನಲ್ಲ ನಿಷೇಧಕ್ಕೆ ಹಂಗೆ ಮಾತಾಡಕತ್ತಾನ. ನೋಡಿದ ಇಲ್ಲಿಗ ಆ ಪ್ರಭಾಗ ನನಗೆ ಮಾತಾಡ್ತಾನೆ ನೋಡಿ, ನಿಮ್ಮ ಬೂಟ್ಲೆ ಹೊಡೆಯಕಿಲ್ಲ ಇವ್ನ. ಅದು ಕುಡ್ದು ನಿಷೇಧಕ್ಕೆ ಹಂಗೆ ಮಾತಾಡ್ತಾ ಅದನ್ನು ಬೆಳಿಗ್ಗೆ ಎದ್ದು ಕೇಳಿಗ ನೆನ್ಪೇರಲ್ಲ ಅವಂಗ. ಆ ಬೆಳಿಗ್ಗೆ ಎದ್ದೇನು ಬಿಡಲ್ಲ ನಾನೇನು, ಮತ್ತೊಮ್ಮೆ ಇದನ್ನೆಲ್ಲ ತೆಗಿತೀನಿ ಹೊರಗೆ, ಯಾಕಂದ್ರೆ ರೊಕ್ಕ ಎಲ್ಲ ಹೋತಂತ ಗೊತ್ತಾಗಬೇಕಲ್ಲ. ಹ್ಞೂ ಹ್ಞೂ ಕಟ್ ಮಾಡಿಲ್ಲನ ಈಕೆ ಭಾಗ್ಯ? ಇಲ್ಲ ಬೆಳಿಗ್ಗೆ ಎದ್ದು ಮಾತಾಡ್ತೀನಿ. ಇಲ್ರಿ ನನಗೆ ಯಾಕೆ ಅನುಮಾನ, ಈ ರೊಕ್ಕ ಇಸ್ಕೊಂಡೇ ತಪ್ಪು ಮಾಡಿದ್ವಿ ನಾವು. ನಮ್ಗೆ ಯಾಕೆ ಬೇಕಿತ್ರಿ ಇದೆಲ್ಲ? ಗಂಡ ಹೆಂಡತಿ ಅವ್ರು ಏನಾರ ಮಾಡ್ಕೊಳ್ಳಿ, ಮೊದಲು ಒಯ್ದು ಆ ರೊಕ್ಕ ನಾಳೆ ಕೊಟ್ಟು ಬರ್ರಿ, ನಾಳೆ ಒಯ್ದು ಆ ರೊಕ್ಕ ಕೊಟ್ಟು ಬರ್ರಿ. ನಮಗೆ ಬೇಡ, ಯಾರ ರೊಕ್ಕ ಬೇಡ, ಯಾರಿಗೂ ನೀವು ಸಹಾಯ ಮಾಡೋದು ಬೇಡ, ಏನೂ ಬೇಡ. ನಾನಾತು ನೀವಾತು ನನ್ನ ಮಗ ಆತು, ನಾವು ಹಿಂಗಿರೋಣ. ನಮಗೆ ಬೇಡಪ್ಪ ಯಾರು ಸಾಬ್ರಿನೂ ನಮಗೆ ಬೇಡ. ನನಗೆ ಹಿಂಗಾಗಿ ಮತ್ತೆ ಯಾಕೆ ನನಗೆ ಯಾರು ಬೇಡ, ಯಾರನ್ನೂ ತಡವಲ್ಲ ನಾನು. ಆಕೆ ಹತ್ಕೊಂತ ಬಂದ್ರು ಮನೆಯಾಗ ಇಟ್ಕೊಳಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ ನಾನು? ಇದೇ ಕಾರಣಕ್ಕೆ ನನಗೆ ಹೆದರಿಕೆ ಬರ್ತದಪ್ಪ. ಒಮ್ಮೆ ದೊಡ್ಡ ಹೆದರಿಕಿನ ಉಂಡನ್ ನಾನು, ಮತ್ತೆ ಅದನ್ನ ಕೈ ಸುಟ್ಕೊಳಕ್ಕೆ ನಾ ತಯಾರಿಲ್ಲ. ನಾ ಹೇಳ್ತೇನಲ್ಲ, ನಮಗೆ ಬೇಕಾಗಿಲ್ಲ. ನಾಳೆ ವ್ಯಾಪಾರ ಮಾಡಿದ್ರೆ ಅವರು ದುಡ್ಕೊಂಡು ರೊಕ್ಕ ಇಟ್ಕೊಂಡ್ರೆ ಅವರು, ನಮಗೇನು ಬರ್ತದೆ ಹೇಳ್ರಿ ಇದ್ರೊಳಗೆ? ಯಾಕೆ ನಾವು ಎಲ್ಲರೂ ವಿರುದ್ಧ ಆಗ್ಬೇಕು? ಬೇಡ ನಮಗೆ. ನೀವು ಮೊದ್ಲು ಆ ರೊಕ್ಕನ ಒಯ್ದು ಕೊಟ್ಟು ಬರ್ರಿ ಅಷ್ಟೇ. ನಾ ಹೇಳ್ತೇನೆ ನೋಡ್ರಿ, ನೀವು ಯಾವ ಅಂಗಡಿ ಹಾಕಿ ಕೊಡೋದು ಬೇಡ, ಏನು ಮಾಡೋದು ಬೇಕಾಗಿಲ್ಲ. ಯಾವ ಸುಡುಗಾಡು ನಮಗೆ ಈಗ ದೇವ್ರು ಕೊಟ್ಟ ದುಡ್ಮಿನ ನಾವು ಅದನ್ನ ಮಾಡ್ಕೊಳ್ಳೋಣ, ನಮ್ಮ ಪಾಡಿಗೆ ನಾವು ಇರೋಣ ಅಷ್ಟೇ. ನಾ ಹೇಳ್ತಾ ಇದ್ದೇನೆ ನೋಡ್ರಿ, ನೀವು ನನ್ನ ಮಾತು ಮಿಕ್ಕಿನೂ ಏನಾರ ಮಾಡಿದ್ರೆ ಮತ್ತೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಆತು ನಾ ಬೆಳಿಗ್ಗೆ ಎದ್ದು ರೊಕ್ಕದ ಮಾತಾಡಿ ಆಕಿಗೆ ನಮ್ಮ ತಂಗಿಗೆ ನೀನೇ ಬಂದು ಮಾತಾಡ್ಕೊರ್ವಾ ಅವ್ನು ಕೂಟ ಅಂತ ಹೇಳಿ ಆಕಿನ ಕರ್ಸಿ ಆ ರೊಕ್ಕ ಕೊಡ್ತೀನಿ ತಗೋ. ತಲೆ ಕೆಡ್ಸ್ಕೊಬೇಡ. ಎಲ್ಲರೂ ಈಗ ನಾನು ಕೈ ಬಿಟ್ಟು ಅವನು ಕೈ ಬಿಟ್ಟು ಹಿಂಗೆ ಆದ್ರೆ ಹೆಂಗೆ ಅಂತ ವಿಚಾರ ಅಷ್ಟೇ. ಆಗಲಿ ನಿನಗಿಷ್ಟೊಂದು ಇದು ನೊಂದ್ಕೋತಿ ಅಂದ್ರೆ ಬೇಡ. ಮುಂದ್ಕೊಳ್ಳೋ ಪ್ರಶ್ನೆ ಅಲ್ರಿ, ಭಾಳ ಕೆಟ್ಟ ಮನುಷ್ಯ ಅದ ನಿಮ್ಮ ತಮ್ಮ. ಯಾಕೆ ಬೇಕು ಅವ್ನು ಸೇಡ್ ಕಟ್ಕೊಳ್ಳೋದು? ಹೌದಿಲ್ಲ? ವಿರೋಧ ಕಟ್ಕೊಳ್ಳೋದು ರೊಕ್ಕದ ಸಂಬಂಧ ಎಲ್ಲಿ ತಕೊಂಡು ನಿಂತಾನವ. ಅಲ್ಲ ಬೆನ್ನಾಗ ಹುಟ್ಟಿದ ತಂಗಿಗೆ ಅನ್ಯಾಯ ಮಾಡ್ದೇವ ರೊಕ್ಕದ ಸಂಬಂಧ. ಇನ್ನು ಈ ನನ್ನ ಮಗ ಯಾಲಕ್ರಿ ಮೊದಲೇ ಆ ಹುಡುಗನ ಮ್ಯಾಗ ಅವ್ರಿಗೆ ಅಷ್ಟು ದ್ವೇಷ ಐತಿ. ಆ ಹುಡುಗಿಗೆ ಏನಾರ ಮಾಡಿದ್ರೆ ನಾನು ಏನ್ರಿ ಮಾಡಲಿ? ಜೀವನ ಇಟ್ಟೆನ ಅದ್ರ ಮೇಲೆ. ಅದಕ್ಕೆ ಆ ಕೂಸೆಲ್ಲ ಲೆಕ್ಕನ ಆ ಬೆನ್ನಾಗ ಹುಟ್ಟಿದ ತಂಗಿಗೆ ಅನ್ಯಾಯ ಮಾಡಿದಾರವ್ರು. ಬೇಡಪ್ಪ ಬೇಡ, ಮೊದ್ಲ ರೊಕ್ಕ ಒಯ್ದು ಕೊಡ್ರಿ, ನಮಗೆ ಬೇಕಾಗಿಲ್ಲ. ಆಯ್ತಾಯ್ತು.